ಬಿಜೆಪಿ ಕೈಜಾರುತ್ತಿದೆಯ ಯುಪಿ ಉಳಿಸಿಕೊಳ್ಳಲು ಹರಸಾಹಸ. ಭಾರತ ರಾಜಕಾರಣದಲ್ಲಿ ಒಂದು ಪ್ರಸಿದ್ಧ ಮಾತಿದೆ, ದೆಹಲಿಯ ಸಿಂಹಾಸನದ ಹಾದಿ ಹಾದು ಹೋಗುವುದು ಉತ್ತರ ಪ್ರದೇಶದ ಮೂಲಕ. ಯಾಕಂದ್ರೆ ಲೋಕಸಭೆಯ ಬರೋಬ್ಬರಿ 80 ಸಂಸತ್ ಸ್ಥಾನಗಳು ಇರೋದು ಇದೇ ಯುಪಿಯಲ್ಲಿ. ಆದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಯುಪಿಯಲ್ಲಿ ಬಿದ್ದ ಪೆಟ್ಟು ಸಣ್ಣದೇನೂ ಅಲ್ಲ. 62 ಸ್ಥಾನಗಳಿದ್ದ ಬಿಜೆಪಿ ದಿಢೀರನೆ 33 ಸ್ಥಾನಗಳಿಗೆ ಕುಸಿತು. ಅತ್ತ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ 37 ಸ್ಥಾನ ಗೆದ್ದು ಮಿಂಚಿದ್ರೆ ಕಾಂಗ್ರೆಸ್ 6 ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿತ್ತು. ಈಗ 2027ರ ಯುಪಿ ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಿದೆ. ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಅವರು ಯುಪಿಗಾಗಿ ಅತ್ಯಂತ ಅಪಾಯಕಾರಿ ಹಾಗೂ ಬಲವಾದ ಗುಜರಾತ್ ಪ್ಲಾನ್ ಅನ್ನ ಅಕ್ಕಡಕ್ಕೆ ಇಳಿಸಿದ್ದಾರೆ. ವಿನೋದ್ ತಾವ್ಡೆ ಅವರನ್ನ ಯುಪಿ ಉಸ್ತುವಾರಿಯನ್ನಾಗಿ ಹಾಗೂ ಗುಜರಾತ್ನ ಜಗದೀಶ್ ಈಶ್ವರ್ ಭಾಯ್ ಪಟೇಲ್ ಅವರನ್ನ ಸಹ ಉಸ್ತುವಾರಿಯನ್ನಾಗಿ ನಿಯೋಜಿಸಲಾಗಿದೆ. ಹಾಗಾದ್ರೆ ಬಿಜೆಪಿ ನಿಜವಾಗಿಯೂ ಯುಪಿಯಲ್ಲಿ ಅಧಿಕಾರ ಕಳೆದುಕೊಳ್ಳುವ ಭೀತಿಯಲ್ಲಿದೆಯಾ? ಮೋದಿ ಅವರ ಗುಜರಾತ್ ಎಲೆಕ್ಷನ್ ಮಿಷನರಿಯನ್ನೇ ಯುಪಿಯಲ್ಲಿ ಬಳಸಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದ್ದಕ್ಕೆ? ಬನ್ನಿ ಅತ್ಯಂತ ಸರಳವಾಗಿ ಇವತ್ತಿನ ವಿಡಿಯೋದಲ್ಲಿ ಆ ರಾಜಕೀಯ ತಂತ್ರಗಾರಿಕೆಯನ್ನ ಅನಲೈಸಿಸ್ ಮಾಡೋಣ. ಸ್ನೇಹಿತರೆ, ಮೊದಲು 2024ರಲ್ಲಿ ಬಿಜೆಪಿ ಎಲ್ಲಿ ಎಡುವುದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಯುಪಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರ ಕ್ರೇಜ್ ಎಷ್ಟೇ ಇದ್ರೂ ಪ್ರತಿಪಕ್ಷಗಳು ಪಿಡಿಎ ಅಂದ್ರೆ ಪಿಚ್ಡ, ದಲಿತ ಮತ್ತು ಅಲ್ಪಸಂಖ್ಯಾತ ಅಸ್ತ್ರಗಳನ್ನು ಪ್ರಯೋಗಿಸಿದ್ವು. ಜಾತಿ ಸಮೀಕರಣಗಳು ಬಲವಾದ್ವು. ಬೂತ್ ಮಟ್ಟದಲ್ಲಿ ಸಂಘಟನೆ ಕೊಂಚ ಸಡಿಲವಾಯಿತು. ಇದರ ಪರಿಣಾಮವಾಗಿ ಬಿಜೆಪಿ ಅರ್ಧಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಕಳೆದುಕೊಂಡಿತ್ತು. ಈಗ 2027ರ ವಿಧಾನಸಭೆ ಚುನಾವಣೆ ಬಿಜೆಪಿಗೆ ಕೇವಲ ರಾಜ್ಯದ ಅಧಿಕಾರ ಉಳಿಸಿಕೊಳ್ಳುವ ವಿಷಯವಲ್ಲ, ಅದು 2029ರ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ. ಯುಪಿ ಕೈಜಾರಿದ್ರೆ 2029ರಲ್ಲಿ ದೆಹಲಿಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದು ಕಷ್ಟ ಅನ್ನೋ ಸತ್ಯ ಬಿಜೆಪಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿಯೇ ನಿತಿನ್ ನಬೀನ್ ಅವರು ಯುಪಿಯ ಸುಮಾರು 20 ಸಂಸದರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ ತಳಮಟ್ಟದ ಸ್ಥಿತಿಗತಿಯ ಸಂಪೂರ್ಣ ವರದಿ ಪಡೆದುಕೊಂಡಿದ್ದಾರೆ. ಈಗ ಕತೆಗೆ ಎಂಟ್ರಿ ಕೊಡೋದು ಮಹಾರಾಷ್ಟ್ರ ಮೂಲದ ಹಿರಿಯ ನಾಯಕ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವ್ಡೆ. ತಾವ್ಡೆ ಎಂತ ನಾಯಕ ಗೊತ್ತಾ? ಇವರು ಚುನಾವಣೆಯನ್ನ ಕೇವಲ ಭಾಷಣಗಳಿಂದ ನೋಡಲ್ಲ, ಬದಲಿಗೆ ಡೇಟಾ, ಬೂತ್ ಮ್ಯಾನೇಜ್ಮೆಂಟ್, ಜಾತಿ ಸಮೀಕರಣ ಮತ್ತು ಅಭ್ಯರ್ಥಿಗಳ ಆಯ್ಕೆಯ ಆಧಾರದ ಮೇಲೆ ಗೇಮ್ ಪ್ಲಾನ್ ಹೆಣೆಯುತ್ತಾರೆ. ಇತ್ತೀಚೆಗೆ ಬಿಹಾರ ಅಸೆಂಬ್ಲಿ ಚುನಾವಣೆಯಲ್ಲಿ ಎನ್ಡಿಎ ಬೃಹತ್ ಗೆಲುವು ಸಾಧಿಸುವಂತೆ ಮಾಡಿದ್ರಲ್ಲಿ ಇವರ ಪಾತ್ರ ಪ್ರಮುಖವಾಗಿತ್ತು. ಅಷ್ಟು ಮಾತ್ರವಲ್ಲ, ತಾವ್ಡೆ ಅವರಿಗೆ ಯುಪಿ ಹೊಸದೇನೂ ಅಲ್ಲ. ಕಳೆದ ಕೆಲವು ತಿಂಗಳುಗಳಿಂದ ಅವರು ಯುಪಿಯಲ್ಲಿ ಸಕ್ರಿಯರಾಗಿದ್ರು. ಸಂಪುಟ ವಿಸ್ತರಣೆ ಮತ್ತು ಸಾಂಸ್ಥಿಕ ಬದಲಾವಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಈಗ ಅವರಿಗೆ ಅಧಿಕೃತವಾಗಿ ಯುಪಿ ಉಸ್ತುವಾರಿ ನೀಡಲಾಗಿದೆ. ಯುಪಿಯಲ್ಲಿರುವ 403 ಅಸೆಂಬ್ಲಿ ಕ್ಷೇತ್ರಗಳು, 16 ಜಾತಿ ಗುಂಪುಗಳು ಮತ್ತು ಮೈತ್ರಿಕೂಟದ ಪಕ್ಷಗಳನ್ನ ಒಟ್ಟಿಗೆ ಕರೆದೊಯ್ಯುವ ದೊಡ್ಡ ಜವಾಬ್ದಾರಿ ತಾವ್ಡೆ ಅವರ ಮೇಲಿದೆ. ವಿನೋದ್ ತಾವ್ಡೆ ಅವರಿಗೆ ಸಾಥ್ ನೀಡಲು ಅಕ್ಕಡ ಇಳಿದಿರೋ ಇನ್ನೊಬ್ಬ ಕಿಂಗ್ ಪಿನ್ ಅಂದ್ರೆ ಅವರು ಜಗದೀಶ್ ಈಶ್ವರ್ ಭಾಯ್ ಪಟೇಲ್. ಇವರು ಗುಜರಾತ್ನ ಪ್ರಭಾವಿ ಒಬಿಸಿ ನಾಯಕ, ಮಾಜಿ ಶಾಸಕ ಮತ್ತು ಮಾಜಿ ಮೇಯರ್. ಆದ್ರೆ ಇವರಿಗೂ ಯುಪಿಗೂ ಏನ್ ಸಂಬಂಧ? 2024ರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ವಾರಣಾಸಿ ಕ್ಷೇತ್ರದ ಚುನಾವಣಾ ಉಸ್ತುವಾರಿ ತಂಡದಲ್ಲಿ ಜಗದೀಶ್ ಪಟೇಲ್ ಸಕ್ರಿಯವಾಗಿ ಕೆಲಸ ಮಾಡಿದ್ರು. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಗುಜರಾತ್ನಲ್ಲಿ ಕಟ್ಟಿದ ಬೂತ್ ಮ್ಯಾನೇಜ್ಮೆಂಟ್ ಮಾದರಿಯನ್ನೇ ಜಗದೀಶ್ ಪಟೇಲ್ ಅವರು ಕರಗತ ಮಾಡಿಕೊಂಡಿದ್ದಾರೆ. 2022ರ ಯುಪಿ ಚುನಾವಣೆಯಲ್ಲಿ ಬರೋಬ್ಬರಿ 150 ಗುಜರಾತ್ ಬಿಜೆಪಿ ಕಾರ್ಯಕರ್ತರ ಪಡೆಯನ್ನ ಯುಪಿಗೆ ಕರೆತಂದು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿಸಲಾಗಿತ್ತು. ಈಗ ಜಗದೀಶ್ ಪಟೇಲ್ ಅವರ ಆಗಮನದೊಂದಿಗೆ ಅದೇ ಗುಜರಾತಿ ಚುನಾವಣಾ ತಂತ್ರ ಪೂರ್ಣ ಪ್ರಮಾಣದಲ್ಲಿ ಯುಪಿಯಲ್ಲಿ ಸಕ್ರಿಯವಾಗಲಿದೆ. ನೋಡಿ ಸ್ನೇಹಿತರೆ, ಮೋದಿ ಅಮಿತ್ ಶಾ ರಾಜಕಾರಣದ ಸೌಂದರ್ಯವೇ ಅವರ ಸಂಘಟನಾ ಶಕ್ತಿ. ಗುಜರಾತ್ ಅನ್ನೋದು ಬಿಜೆಪಿಯ ಅತಿದೊಡ್ಡ ಚುನಾವಣಾ ಪ್ರಯೋಗಾಲಯ. ಅಲ್ಲಿ ಯಶಸ್ವಿಯಾದ ಸೂಕ್ಷ್ಮ ನಿರ್ವಹಣೆ, ಪನ್ನಾ ಪ್ರಮುಖ ವ್ಯವಸ್ಥೆ ಮತ್ತು ಡೇಟಾ ಚಾಲಿತ ತಂತ್ರಗಳನ್ನ ಈಗ ನಿತಿನ್ ನಬೀನ್ ಅವರು ಯುಪಿಗೆ ತರುತ್ತಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಕುರ್ಮಿ, ಮೌರ್ಯ, ಯಾದವ, ದಲಿತ ಲೆಕ್ಕಾಚಾರಗಳನ್ನ ಮುರಿಯಲು ಬಿಜೆಪಿಯು ಜಗದೀಶ್ ಪಟೇಲ್ ಅವರಂತಹ ಒಬಿಸಿ ನಾಯಕರನ್ನ ಮುಂದೆ ತಂದು ತಳಮಟ್ಟದ ಒಬಿಸಿ ಹಾಗೂ ದಲಿತ ಸಮುದಾಯಗಳನ್ನ ಮತ್ತೆ ತಮಗೆ ಹತ್ತಿರ ಮಾಡಿಕೊಳ್ಳಲು ಯತ್ನಿಸುತ್ತಿದೆ. ಸ್ನೇಹಿತರೆ, ಇಲ್ಲಿ ನಾವು ಬರೀ ವಿನೋದ್ ತಾವ್ಡೆ ಮತ್ತು ಜಗದೀಶ್ ಪಟೇಲ್ ಅವರ ನೇಮಕವನ್ನ ಮಾತ್ರ ನೋಡಿದ್ರೆ ಸಾಲದು. ನ್ಯೂಸ್ ಆನ್ ಏರ್ ವರದಿ ಮಾಡಿದಂತೆ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಅವರು ಸಿದ್ಧಪಡಿಸಿರುವ ನೂತನ 65 ಸದಸ್ಯರ ರಾಷ್ಟ್ರೀಯ ತಂಡದಲ್ಲಿ ಉತ್ತರ ಪ್ರದೇಶಕ್ಕೆ ಅತಿ ಹೆಚ್ಚು ಅಂದ್ರೆ ಬರೋಬ್ಬರಿ 8 ಸ್ಥಾನಗಳನ್ನು ನೀಡಲಾಗಿದೆ. ಇಲ್ಲಿ ಬರೀ ನಾಯಕರನ್ನ ನೇಮಿಸಿಲ್ಲ, ಬದಲಿಗೆ ಅತ್ಯಂತ ನಿಖರವಾದ ಜಾತಿ ಮತ್ತು ಪ್ರಾದೇಶಿಕ ಲೆಕ್ಕಾಚಾರ ಮಾಡಲಾಗಿದೆ. ಹರೀಶ್ ದ್ವಿವೇದಿ ಅವರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿ ಪೂರ್ವ ಯುಪಿಯ ಬ್ರಾಹ್ಮಣ ಸಮುದಾಯವನ್ನ ಓಲೈಸುವ ಪ್ರಯತ್ನ ನಡೆದಿದೆ.
ಪಶ್ಚಿಮ ಯುಪಿಯ ದಲಿತ ಸಮುದಾಯವನ್ನು ತಲುಪಲು ಡಾಕ್ಟರ್ ಬೋಲಾ ಸಿಂಗ್ ಅವರಿಗೆ ರಾಷ್ಟ್ರೀಯ ಕಾರ್ಯದರ್ಶಿ ಪಟ್ಟ ಕಟ್ಟಲಾಗಿದೆ. ಇನ್ನೊಂದೆಡೆ ಅಮರ್ಪಾಲ್ ಮೌರ್ಯ ಅವರಿಗೆ ಒಬಿಸಿ ಮೋರ್ಚಾ ಹಾಗೂ ಕುನ್ವರ್ ಬಾಸಿತ್ ಅಲಿ ಅವರಿಗೆ ಅಲ್ಪಸಂಖ್ಯಾತ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ನೀಡಿ ಸಮಾಜವಾದಿ ಪಕ್ಷದ ಸಾಂಪ್ರದಾಯಿಕ ಮತ ಬ್ಯಾಂಕ್ಗೆ ಕನ್ನ ಹಾಕಲು ಪ್ಲಾನ್ ಹೆಣೆಯಲಾಗಿದೆ. ಎಕನಾಮಿಕ್ ಟೈಮ್ಸ್ ನೀಡಿದ ಮಾಹಿತಿಯಂತೆ ಇತ್ತೀಚೆಗೆ ದೆಹಲಿಯಲ್ಲಿ ನಿತಿನ್ ನಬೀನ್ ಅವರು ಯುಪಿಯ ಸುಮಾರು 20 ಸಂಸದರ ಜೊತೆ ಪ್ರತ್ಯೇಕವಾಗಿ ಮುಖಾಮುಖಿ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಸಂಸದರು ನೀಡಿದ ಮುಖ್ಯ ಫೀಡ್ಬ್ಯಾಕ್ ಏನಂದ್ರೆ ತಳಮಟ್ಟದ ಕಾರ್ಯಕರ್ತರಲ್ಲಿ ಅಸಮಾಧಾನವಿದೆ, ತಹಸೀಲ್ದಾರ್ ಮಟ್ಟದಲ್ಲಿ ಕೆಲಸಗಳು ಆಗುತ್ತಿಲ್ಲ ಮತ್ತು ಹಿಂದುಳಿದ ವರ್ಗಗಳು ಬಿಜೆಪಿಯಿಂದ ದೂರವಾಗುತ್ತಿವೆ ಅನ್ನೋದು. ಇದಕ್ಕಾಗಿಯೇ ಈಗ ಬಿಜೆಪಿ ಟಾಪ್ ಟು ಬಾಟಮ್ ಆಪರೇಷನ್ ಶುರು ಮಾಡಿದೆ. ಕೇವಲ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಲಾವ್ ಅಂಡ್ ಆರ್ಡರ್ ಅಥವಾ ಹಿಂದುತ್ವದ ಇಮೇಜ್ ಒಂದೇ ನಮ್ಮನ್ನ ದಡ ಸೇರಿಸಲ್ಲ, ಬದಲಿಗೆ ತಳಮಟ್ಟದ ಸಾಂಸ್ಥಿಕ ಶಕ್ತಿ ಮತ್ತು ಸರಿಯಾದ ಜಾತಿ ಸಮೀಕರಣವೇ ಪ್ರಮುಖ ಅಸ್ತ್ರ ಅನ್ನೋದನ್ನ ಬಿಜೆಪಿ ಮನಗಂಡಿದೆ. ಹೀಗಾಗಿ ಯುಪಿಯಲ್ಲಿ ಈಗ ನಡೆಯುತ್ತಿರುವುದು ಕೇವಲ ಮೇಲ್ಮೈ ಬದಲಾವಣೆಯಲ್ಲ, ಬದಲಿಗೆ ಆಳವಾದ ಸಾಂಸ್ಥಿಕ ಸರ್ಜರಿ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರವನ್ನ ನಾವು ಗಮನಿಸಲೇಬೇಕು. 2027ರ ಯುಪಿ ಚುನಾವಣೆ ಅನ್ನೋದು ಕೇವಲ ಒಂದು ರಾಜ್ಯದ ಅಸೆಂಬ್ಲಿ ಎಲೆಕ್ಷನ್ ಅಷ್ಟೇ ಅಲ್ಲ, ಅದು 2029ರ ಲೋಕಸಭಾ ಚುನಾವಣೆಯ ಮಾಸ್ಟರ್ ಸೆಮಿಫೈನಲ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ವಿನೋದ್ ತಾವ್ಡೆ ಹಾಗೂ ಜಗದೀಶ್ ಪಾಟೀಲ್ ಅವರಿಗೆ ಯುಪಿ ಜವಾಬ್ದಾರಿ ನೀಡಿರುವುದು ಕೇವಲ ಅಧಿಕಾರ ಉಳಿಸಿಕೊಳ್ಳಲಲ್ಲ, ಬದಲಿಗೆ 2024ರಲ್ಲಿ ಬಿಜೆಪಿಗೆ ಕೈಕೊಟ್ಟ ಬೂತ್ ಮ್ಯಾನೇಜ್ಮೆಂಟ್ ಅನ್ನ ಸಂಪೂರ್ಣವಾಗಿ ಮರುಸ್ಥಾಪಿಸಲು. ಗುಜರಾತ್ ನಲ್ಲಿ ಬಿಜೆಪಿ ಹೇಗೆ ಸತತ ದಶಕಗಳಿಂದ ಸೋಲಿಲ್ಲದೆ ಗೆಲ್ಲುತ್ತಿದೆಯೋ, ಅದೇ ಗುಜರಾತ್ ಎಲೆಕ್ಷನ್ ಮತ್ತು ಸೂಕ್ಷ್ಮ ಹಂತದ ಸಂಘಟನಾ ಮಾದರಿಯನ್ನ ಈಗ ಯುಪಿಯ 403 ಕ್ಷೇತ್ರಗಳಲ್ಲೂ ಅಳವಡಿಸಲಾಗುತ್ತಿದೆ. ಅತ್ತ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಬಲಗೊಳ್ಳುತ್ತಿರುವ ಬೆನ್ನಲ್ಲೇ ಪ್ರತಿಯೊಂದು ಬೂತ್ ನಲ್ಲೂ ಪನ್ನ ಪ್ರಮುಖನಿಂದ ಹಿಡಿದು ವಾರ್ ರೂಮ್ ವರೆಗೆ ಗುಜರಾತಿ ಶೈಲಿಯ ಶಿಸ್ತು ಮತ್ತು ಕಾರ್ಯತಂತ್ರವನ್ನ ಜಾರಿಗೆ ತರಲಾಗುತ್ತಿದೆ. ಯೋಗಿ ಆದಿತ್ಯನಾಥ್ ಅವರ ಆಡಳಿತಾತ್ಮಕ ಇಮೇಜ್ ಜೊತೆಗೆ ಈ ಗುಜರಾತಿ ನೆಟ್ವರ್ಕ್ ಸೇರಿದರೆ ಮಾತ್ರ ಯುಪಿಯನ್ನ ಮತ್ತೆ ಕೇಸರಿ ಭದ್ರಕೋಟೆಯಾಗಿ ಉಳಿಸಿಕೊಳ್ಳಲು ಸಾಧ್ಯ ಅನ್ನೋದು ಬಿಜೆಪಿಯ ಗಟ್ಟಿಯಾದ ಲೆಕ್ಕಾಚಾರ. ಹೀಗಾಗಿಯೇ ಯುಪಿ ರಾಜಕೀಯದಲ್ಲಿ ಈಗ ಗುಜರಾತ್ ತಂತ್ರ ಹೊಸ ಸಂಚಲನ ಸೃಷ್ಟಿ ಮಾಡಿದೆ. ಇಲ್ಲಿ ಬಿಜೆಪಿ ಬರೀ 2027ರ ವಿಧಾನಸಭಾ ಚುನಾವಣೆಯನ್ನಷ್ಟೇ ನೋಡ್ತಿಲ್ಲ, ಅದರ ನಿಜವಾದ ಟಾರ್ಗೆಟ್ 2029ರ ಲೋಕಸಭಾ ಚುನಾವಣೆ. ಯುಪಿಯಲ್ಲಿ 200ಕ್ಕೂ ಹೆಚ್ಚು ಹಾಲಿ ಶಾಸಕರ ಟಿಕೆಟ್ ಬದಲಾಗುವ ಮುನ್ಸೂಚನೆ ಇದೆ. ಹೊಸ ಮುಖಗಳಿಗೆ ಅವಕಾಶ ನೀಡುವುದು, ಆಡಳಿತ ವಿರೋಧಿ ಅಲೆಯನ್ನ ತಡೆಯುವುದು ಮತ್ತು ಬೂತ್ ಮಟ್ಟದ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ತುಂಬುವುದು ತಾವ್ಡೆ ಪಾಟೀಲ್ ಜೋಡಿಯ ಮುಖ್ಯ ಕೆಲಸ. ಅತ್ತ ಗುಜರಾತ್ನ ಉಸ್ತುವಾರಿಯನ್ನಾಗಿ ತರುಣ್ ಚುಂಗ್ ಅವರನ್ನ ನೇಮಿಸಲಾಗಿದ್ರೆ, ಗುಜರಾತ್ನ ಅನುಭವಿಗಳನ್ನ ಯುಪಿಗೆ ಕಳಿಸಲಾಗಿದೆ. ಅಂದ್ರೆ ಬಿಜೆಪಿಯು ಏಕಕಾಲಕ್ಕೆ ತನ್ನ ಭದ್ರಕೋಟೆಯ ಗುಜರಾತ್ ಹಾಗೂ ಯುಪಿ ಎರಡನ್ನ ರಕ್ಷಿಸಿಕೊಳ್ಳಲು ಮಾಸ್ಟರ್ ಪ್ಲಾನ್ ಹೆಣೆದಿದೆ. ಸ್ನೇಹಿತರೆ, ಬಿಜೆಪಿ ತನ್ನ ಅತ್ಯಂತ ಅನುಭವಿ ತಂತ್ರಜ್ಞರನ್ನೇ ಯುಪಿ ಅಕ್ಕಡಕ್ಕೆ ಇಳಿಸಿದೆ. ಆದ್ರೆ ವಿರೋಧ ಪಕ್ಷವಾದ ಸಮಾಜವಾದಿ ಪಕ್ಷವು ಈ ಬಾರಿ ಅತ್ಯಂತ ಶಕ್ತಿಯುತವಾಗಿ ಬೆಳೆದು ನಿಂತಿದೆ. ನಿತಿನ್ ನಬೀನ್ ಅವರ ಈ ಗುಜರಾತ್ ತಂತ್ರ ಯುಪಿಯಲ್ಲಿ ವರ್ಕೌಟ್ ಆಗುತ್ತಾ? ವಿನೋದ್ ತಾವ್ಡೆ ಬಿಹಾರದಂತೆ ಯುಪಿಯಲ್ಲೂ ಕಮಲ್ ಮಾಡ್ತಾರಾ? ಯುಪಿ ಬಿಜೆಪಿಯ ಕೈ ಜಾರುತ್ತಿದೆಯಾ ಅಥವಾ ಈ ಹೊಸ ತಂತ್ರದಿಂದ ಬಿಜೆಪಿ ಮತ್ತೆ ಕಮ್ ಬ್ಯಾಕ್ ಮಾಡುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಧಮಾಕ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.